ಇನ್ನು ಕ್ಲೈಮ್ಯಾಕ್ಸ್ ಘಟ್ಟವನ್ನು ತಲುಪಿಬಿಟ್ಟಿದೆಯಾ ಬಿಜೆಪಿಯ ರಾಜ್ಯಾಧ್ಯಕ್ಷ ಜಂಗಿ ಕುಸ್ತಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ರಾನೇ ರಾಜ್ಯಾಧ್ಯಕ್ಷ ಅನ್ನುವಂಥ ವಿಜಯೇಂದ್ರಗೆ ಈಗ ಟಕ್ಕರ್ ಕೊಡೋದಕ್ಕೆ ವಿಜಯೇಂದ್ರ ವಿರೋಧಿ ಬಣ ಸಿದ್ಧತೆ ಮಾಡಿಕೊಂಡಿದೆ. ಈ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಈಗ ನಾವಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ಸೂಚನೆ ಸಿಗ್ತಿದೆ. ಯಾಕಂದರೆ ರಾಜ್ಯದಲ್ಲಿ ನಡೀತಾ ಇದ್ದ ಕಿತ್ತಾಟ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯನ್ನು ತಲುಪ್ತಾ ಇದೆ ಯತ್ನಾಳ್ ಬಣ. ನಾಳೆ ದೆಹಲಿ ಫ್ಲೈಟ್ ಹತ್ತುತ್ತಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ಟೀಮ್ ಈಗಾಗಲೇ ದೆಹಲಿಯಲ್ಲಿದೆ. ಯಾಕೆ ಅಂದರೆ ವಿಜಯೇಂದ್ರ ಹಠಾವೋ ಅನ್ನೋ ದಾಳ ಉರುಳಿಸೋದಕ್ಕೆ. ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಯತ್ನಾಳ್ ಬಣದವರು. ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರರವನ್ನ ಬದಲಿಸಬೇಕು ಅನ್ನೋ ಒತ್ತಡವನ್ನು ಹೇಳ್ತಾರೆ. ಯತ್ನಾಳ್ ಟೀಮ್ ಆ ತಂತ್ರಗಾರಿಕೆ ಫಲಿಸುತ್ತಾ ಅಥವಾ ಫೇಲ್ ಆಗುತ್ತಾ ಗೊತ್ತಿಲ್ಲ. ಬಟ್ ಕುತೂಹಲಕ್ಕಂತೂ ಕಾರಣ ಆಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಹೈಕಮಾಂಡ್ ನಾಯಕರ ನಾಳಿನ ಭೇಟಿ. ಯಾಕೆ ಯತ್ನಾಳ್ ಭೇಟಿಗೆ ಹೋಗ್ತಿದ್ದಾರೆ ಅಂತ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಹೊರಟಿ. ನಾವೊಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗಬೇಕು. ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈ ಬಾರಿ ಯಾರ ಕೈ ಮೇಲಾಗುತ್ತೆ? ಅಥವಾ ಈ ಬಾರಿನೂ ಕೂಡ ತಾಪೆ ಹಾಕಿ ಇಬ್ಬರನ್ನ ಸಮಾಧಾನ ಮಾಡಿ ಏನು ಮಾತಾಡಬೇಡಿ ಅಂತ ವಾಪಸ್ ಕಳಿಸೋ ಪ್ರಯತ್ನನ, ಅಥವಾ ಅಟ್ಲೀಸ್ಟ್ ಈ ಜಂಗಿ ಕುಸ್ತಿಗೆ ಫೈನಲ್ ಆದಂಥ ಕ್ಲೈಮ್ಯಾಕ್ಸ್ ಇದೇನಾ ರಾಘವೇಂದ್ರ? ಪ್ರಣತ್, ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳುವ ಪ್ರಕಾರ 8 ರಿಂದ 10 ದಿನ ಏನಿದೆ, ಆ 10 ದಿನ ರಾಜ್ಯ ಬಿಜೆಪಿಗೆ ಕ್ರೂಷಿಯಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದಾದ್ರೂ ಒಂದು ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇದೀಗ ಬಂದಿರತಕ್ಕಂಥದ್ದು. ಯಾಕಂದರೆ ಕಳೆದ 1 ವರ್ಷ 4 ತಿಂಗಳಿಂದ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಕಲಹಕ್ಕೆ ಒಂದು ಇತಿಶ್ರೀಯನ್ನು ಆಡಲೇಬೇಕಾದಂಥ ಪರಿಸ್ಥಿತಿ ಇದೀಗ ವರಿಷ್ಠರಿಗೆ ಇದೆ. ಯಾಕಂದರೆ ಈಗ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಈ ಕಡೆ ಗಮನ ಹರಿಸಿರಲಿಲ್ಲ. ಇನ್ನೇನು 4 ದಿನದಲ್ಲಿ ದೆಹಲಿಯ ಚುನಾವಣೆ ಸಹ ಮುಗಿತಾ ಇದೆ. ಹೀಗಾಗಿ ಬಹಿರಂಗ ಪ್ರಚಾರಗಳು ಸಹ ಅಂತ್ಯಗೊಳ್ತಾ ಇದ್ದಾವೆ. ಈಗಾಗಲೇ ರೆಬೆಲ್ ಟೀಮ್ ಸಹ ದೆಹಲಿಗೆ ತಲುಪಿರ್ತಕ್ಕಂಥದ್ದು. ನಾಳೆ ರೆಬೆಲ್ ಟೀಮ್ನ ಮುಖ್ಯಸ್ಥನೇ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಸಹ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಆ ಟೀಮ್ನ ಕರೆದು ಮಾತುಕತೆ ನಡೆಸುವ ಸಾಧ್ಯತೆಗಳು ಸಹ ಅಧಿಕವಾಗಿದ್ದಾವೆ. ಹೀಗಾಗಿಯೇ ಈ ಉದ್ದೇಶದಿಂದಲೇ ದೆಹಲಿಗೆ ಆ ಟೀಮ್ ಹೋಗಿರ್ತಕ್ಕಂಥದ್ದು. ಒಂದು ಪಕ್ಷ ಏನಾದರೂ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದೇ ಅದರಲ್ಲಿ ಜೆ ಪಿ ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಮತ್ತು ಇನ್ನಿತರ ಪ್ರಭಾವಿ ನಾಯಕರು ಅಂತ ಏನು ವರಿಷ್ಠರು ಕರೆಸ್ಕೊಂಡಿದ್ದಾರೆ, ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಏನಾಯಿತೋ ಆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಉಳುಕುಗಳ ಬಗ್ಗೆಯೂ ಸಹ ಈ ವರಿಷ್ಠರ ಗಮನಕ್ಕೆ ತರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದೆ ವಿಜಯೇಂದ್ರ ಹೇಳುವ ಪ್ರಕಾರ 8 ರಿಂದ 10 ದಿನದಲ್ಲಿ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಅದನ್ನು ವರಿಷ್ಠರು ಸಹ ಘೋಷಣೆ ಮಾಡ್ತಾರೆ ಅಂತಲೂ ಸಹ ವಿಜಯೇಂದ್ರ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ 1 ವರ್ಷದ ಮಟ್ಟಿಗೆ ವಿಜಯೇಂದ್ರ ಅವರಿಗೆ ಕಾಲಾವಕಾಶವನ್ನು ವರಿಷ್ಠರು ಕೊಡೋದಿಲ್ಲ. ವರಿಷ್ಠರು ವಿಜಯೇಂದ್ರ ಅವರಿಗೆ ಇನ್ನೂ 1 ವರ್ಷ ಅಥವಾ 2 ವರ್ಷಗಳ ಮಟ್ಟಿಗೆ ವಿಜಯೇಂದ್ರ ಅವರಿಗೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಸಹ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೆಬೆಲ್ಸ್ಗಳನ್ನು ಕರೆದು ಸಂಧಾನ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಒಂದು ಕಡೆ ವಿಜಯೇಂದ್ರ ಅಥವಾ ರೆಬೆಲ್ಸ್ಗಳನ್ನ ಇಬ್ಬರನ್ನು ಎದುರು ಬದುಗಡೆ ಕುಡಿಸಿ ಸಂಧಾನ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಆದರೆ ರಾಜ್ಯಾಧ್ಯಕ್ಷರು ಇನ್ನೂ ದೆಹಲಿಗೆ ಹೋಗುವ ಯಾವುದೇ ರೀತಿಯ ಸೂಚನೆಗಳು ಸಹ ಸಿಕ್ಕಿಲ್ಲ. ಆದರೆ ಅವರು ಹೇಳುವ ಪ್ರಕಾರ 8 ರಿಂದ 10 ದಿನ ಏನಿದೆ, ಇದು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಂತಿಮ ಹಂತಕ್ಕೆ ಬಂದಿರತಕ್ಕಂತಹ ಒಂದು ಕ್ಲೈಮ್ಯಾಕ್ಸು. ಆ ಕ್ಲೈಮ್ಯಾಕ್ಸಲ್ಲಿ ನನಗೆ ಜಯ ಆಗುತ್ತೆ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಮುಂದಿನ 3 ವರ್ಷಗಳಿಗೂ ಸಹ ನಾನೇ ಅಧ್ಯಕ್ಷನಾಗಿ ಸಹ ಇರ್ತೀನಿ, ನನ್ನನ್ನು ನಂಬಿರ್ತಕ್ಕಂತಹ ಕಾರ್ಯಕರ್ತರಾಗಿರ್ಬೋದು, ನಾನು ಈ 1.5 ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ, ಅದೆಲ್ಲರಿಗೂ ಸಹ ಗೊತ್ತು, ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ, ಇದನ್ನು ಇಟ್ಕೊಂಡು ನನಗೆ ಅವಕಾಶವನ್ನು ಕೊಡ್ತಾರೆ ಅಂತಲೂ ಸಹ ವಿಜಯೇಂದ್ರ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಯತ್ನಾಳ್ ಹೇಳುವ ಪ್ರಕಾರ ಯಡಿಯೂರಪ್ಪ ಕುಟುಂಬದ ಮತ್ತು ಮಗನ ವಿರುದ್ಧ ಇರ್ತಕ್ಕಂತಹ ಕೆಲವೊಂದಿಷ್ಟು ಭ್ರಷ್ಟಾಚಾರ ಆರೋಪ ಏನಿದೆ ಅದು ಪಾರ್ಟಿಯನ್ನು ಡ್ಯಾಮೇಜ್ ಮಾಡ್ತಾ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದಾದಲ್ಲಿ ಪಕ್ಷ ಸಾಕಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ. ಹೀಗಾಗಿ ಈ ಕೂಡಲೇ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಡವನ್ನು ಮಾಡ್ತೀವಿ. ನಿಷ್ಠಾವಂತ ಕಾರ್ಯಕರ್ತರು ಬೇಕೋ ಅಥವಾ ಭ್ರಷ್ಟಾಚಾರಿಗಳು ಬೇಕೋ ಅನ್ನೋದ್ರ ಬಗ್ಗೆಯೂ ಸಹ ನಾವು ವರಿಷ್ಠರ ಗಮನಕ್ಕೆ ತರ್ತೀವಿ. ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಲೂ ಸಹ ಹೇಳ್ತಕ್ಕಂಥದ್ದು. ಹೀಗಾಗಿ ಇಬ್ಬರನ್ನು ಸಮಾಧಾನ ಮಾಡಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಪ್ರಣತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.